ಮೊದಲು ನಾವು ಸ್ಕೇಲ್ನಿಂದ 10 ಸೆಂಟಿಮೀಟರ್ ಎಳೆಯನ್ನು ಎಳೆದುಕೊಂಡಿದ್ದೀವಿ. ಅಲ್ಲಿ 2 ಸೆಂಟಿಮೀಟರ್ಗೆ ಎಫ್ ಮತ್ತು 4 ಸೆಂಟಿಮೀಟರ್ ಸಿ ಅನ್ನು ಗುರುತಿಸಿದ್ದೀವಿ. ಇನ್ನು ನಮ್ಮ ಕೋನಮಾಪಕ ಆ್ಯಸ್ ಯೂಶುವಲ್ ಕೋನಮಾಪಕವನ್ನು ತಗೊಂಡು ಆ 10 ಎಲ್ಲಿಗೆ ಲಾಸ್ಟ್ ಬಿಂದು ಇತ್ತಲ್ಲ ಅಲ್ಲಿಗೆ ಲಂಬ ಕೋಣದಲ್ಲಿ ಕರೆಕ್ಟಾಗಿ ಇಟ್ಟು ಮೇಲೆ ಮತ್ತು ತಳಗಡೆ ಕರೆಕ್ಟಾಗಿ 60 ಡಿಗ್ರಿ ರೇಖೆನ ಎಳಿತಾ ಇದ್ದೀನಿ. ಆವಾಗ ನಮಗೆ ಈ ಥರ ತುಂಬ ಚೆನ್ನಾಗಿರುವಂಥ ಒಂದು ಚಿತ್ರ ಕಾಣಿಸ್ತದೆ. ಈಗ ವಸ್ತು ಸಿಯಿಂದ ಆಚೆ ಇದ್ದರೆ ಬಿಂಬ ಎಲ್ಲಿ ಮೂಡ್ತದೆ ಅಂತನ್ನುವಂಥ ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಭಾಳ ಸಲ ನಮಗೆ ಕೇಳಿದ್ದಾರೆ. ನಾನು 1 ಸೆಂಟಿಮೀಟರ್ ಎತ್ತರದ ಒಂದು ವಸ್ತುವನ್ನು ತೆಗೆದೀನಿ. 1 ಸೆಂಟಿಮೀಟರ್ ಎತ್ತರವನ್ನು ನಾವು ಆ ದರ್ಪಣದಲ್ಲಿ ಗುರುತಿಸ್ಕೊಂಡೆ. ಈಗ ತೆಗಿತಿರೋ ಕಿರಣ ಎಕ್ಸಾಕ್ಟ್ಲಿ ಸಮಾಂತರ ಕಿರಣ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವಂಥ ಒಂದು ಕಿರಣವನ್ನು ತೆಗಿತಾ ಇದ್ದೀವಿ. ನಮಗೆ ಲಾಸ್ಟ್ ವಿಡಿಯೋದಲ್ಲೇ ಗೊತ್ತು, ಸಮಾಂತರ ಕಿರಣ ಅದು ಯಾವಾಗಲೂ ಎಲ್ಲಿಂದ ಪಾಸ್ ಆಗ್ತದೆ ಅಂದರೆ ಸಂಗಮ ಬಿಂದುವಿನ ಮೂಲಕ ಹಾದು ಹೋಗಬೇಕು. ಸಂಗಮ ಬಿಂದು ಎಲ್ಲಿದೆ ಇದ್ರದ್ದು ಅಂದರೆ ಇದು ದರ್ಪಣ ಆಗಿರೋದ್ರಿಂದ ಅದರ ಮುಂಭಾಗದಲ್ಲಿ ಸಂಗಮ ಬಿಂದು ಇದೆ. ಹಾಗಾಗಿ ಕಿರಣ ಸಂಗಮ ಬಿಂದುವಿನ ಮೂಲಕ ಹಾದು ಹೋಗ್ತದೆ. ಈ ಥರ ನಾವು ಅದರ 2 ಬಿಂದುಗಳನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ ಗೆರೆಯನ್ನು ಹಾಕಿದರೆ ನಮಗೆ ಈ ಥರ ಒಂದು ಗೆರೆ ಹಾದು ಹೋಗ್ತದೆ. ಈಗ ನಾನು ಗೆರೆಯ ಆ್ಯಕ್ಚುಲಿ ದಿಕ್ಕನ್ನು ತೋರಿಸಲಿಲ್ಲ. ನಮ್ಮ 2ನೇ ಕಿರಣ ನಮಗೆ ಲಂಬ ಕಿರಣ ಅಂತ ತೆಗಿತಿದ್ದೀವಿ. ಬಟ್ ಇಲ್ಲಿ ನಾನು ಕೇಂದ್ರ ದಟ್ ಇಸ್ ವಕ್ರತಾ ಕೇಂದ್ರ ಸಿ ಮೂಲಕ ಒಂದು ಕಿರಣವನ್ನು ಹೊಡಿತಿದ್ದೀನಿ. ಆ ಕಿರಣ ಎಲ್ಲೂ ಸಹ ಪ್ರತಿಫಲನ ಆಗ್ತದೆ, ಬಟ್ ಬಂದ ದಾರಿಯಲ್ಲೇ ಮರಳಿ ಹೋಗ್ತದೆ. ಹಾಗಾಗಿ ಆ 2 ಕಿರಣಗಳು ಯಾವ ದಿಕ್ಕಿನಲ್ಲಿ ಅಥವಾ ಯಾವ ಬಿಂದುವಿನಲ್ಲಿ 2 ಅಡ್ಡ ಹಾಯ್ತವೆ ಆ ಬಿಂದುವಿನಲ್ಲಿ ನಮಗೆ ಚಿತ್ರ ಮೂಡಿರ್ತದೆ. ಅಂದರೆ